ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. RCB ಕಪ್ ಗೆದ್ದಿದೆ. ಕಪ್ ಗೆದ್ದಾದ್ಮೇಲೆ ನಮ್ಮ ಕರ್ನಾಟಕದ DCM ಸಾಹೇಬ್ರು DK ಶಿವಕುಮಾರ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. RCB ಕಪ್ ಗೆದ್ದರಿಗೆ ತುಂಬಾ ಖುಷಿ ಇದೆ ಅಂತ. ಆದರೆ ಅದರ ಕೆಳಗೆ ಬಂದಿರೋ ಕಮೆಂಟ್ಸ್ ಮಾತ್ರ ಓದ್ತಾ ಇದ್ರೆ ಮಾತ್ರ ತುಂಬಾ ನಗು ಬರುತ್ತೆ. ಏನ್ ಗುರು ಇಷ್ಟೆಲ್ಲ ಸೈಕ್ ಆಗಿದೆ, ಇಷ್ಟೆಲ್ಲ ವೈಲೆಂಟ್ ಆಗಿದ್ದಾರೆ ಅಂತ. ಆ ಕಮೆಂಟ್ಸ್ ಓದಿದ್ಮೇಲೆ ನಾವು ಡೈಲಾಗ್ ನನಗೆ ಬಂತು, RCB ತಂಡಗೆ ಬರಬೇಡಿ ಸಾರ್ ಅಂದ್ರೆ ಈ KGF ಡೈಲಾಗ್ ಒಂದು ಡೈಲಾಗ್ ಇರುತ್ತಲ್ಲ, ಅವನ ತಂಡಗೆ ಹೋಗ್ಬೇಡಿ ಸಾರ್ ಅಂತ. ಆ ರೀತಿ ಇತ್ತು. RCB ತಂಡಗೆ ಬರಬೇಡಿ ಸರ್ ಅಂತ. ಯಾಕೆ ಆ ರೀತಿ ಎಲ್ಲ ಫ್ಯಾನ್ಸ್ ಎಲ್ಲ ರಿಯಾಕ್ಟ್ ಮಾಡಿದ್ರು? ಕಮೆಂಟ್ಸ್ ಅಲ್ಲಿ ಏನಿತ್ತು, ಕಮೆಂಟ್ಸ್ ಯಾವ ರೀತಿ ಇತ್ತು, ಮತ್ತೆ DK ಶಿವಕುಮಾರ್ ಸಾರ್ ಅವರು ಯಾವ ರೀತಿ ಎಲ್ಲ ವಿಶ್ ಮಾಡಿದಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲು ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ವೈಲೆಂಟ್ ಅಂದ್ರೆ ಖಂಡಿತವಾಗ್ಲೂ ಗುರು. ಲಾಸ್ಟ್ ಟೈಮ್ ಅಲ್ಲಿ ಈ ಬಿಗ್ ಬಾಸ್ ಅಲ್ಲಿ ಧ್ರುವಂತವ್ರಿಗೆ ಕಿಚ್ಚನ ಚಪ್ಪಾಳೆ, ಈ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ಯಾವ ರೀತಿ ಎಲ್ಲ ಟ್ರೆಂಡ್ ಮಾಡಿದ್ರು, ವೈರಲ್ ಮಾಡಿದ್ರು, ಇದು ಮಾಡಿದ್ರಲ್ಲ, ಪೋಸ್ಟ್ಗಳೆಲ್ಲ ಇದು ಮಾಡಿದ್ರು ಅಂದ್ರೆ ಆ ರೀತಿ ನೆನಪಾಗ್ತಾ ಇತ್ತು. ಕೊನೆಗೆ ಕಿಚ್ಚ ಸರ ಹೇಳಿದ್ರು, ನನ್ನ ಜನ್ಮನ ಜಾಳಾಡ್ಬಿಟ್ರಲ್ಲ ನೀವು ಅಂತ. ಆ ರೀತಿ ಆಗುತ್ತೆ. ಈಗ ಮೇನ್ ಆಗಿರಂದ್ರೆ ಶಿವಕುಮಾರ್ ಸರ್ ಟ್ವೀಟ್ ಮಾಡಿ ಟ್ವೀಟ್ ಈ ರೀತಿ ಇದೆ: RCB lifts the WPL trophy once again. Heartily congratulations to the Royal Challengers Bengaluru women's and cleaning the WPL title, and team displayed and confidence and discipline and unity handling the final with the great comfort, a game truly fit lifting in the finale ಅಂತ ಹಾಕಿದ್ದಾರೆ. ಈ ಸಲ ಕೂಡ ಕಪ್ ನಮ್ದೆ ಅಂತ ಹಾಕಿದ್ದಾರೆ. ಬಟ್ ಇದ್ರ ಕೆಳಗೆ ಕಮೆಂಟ್ಸ್ ನೋಡ್ತಾ ಇದ್ರೆ ಮಾತ್ರ, ಸಾರ್ ದಯವಿಟ್ಟು ನೀವು ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಬೇಡ ಅಂತ ಒಬ್ರು, ಇನ್ನೊಬ್ರದ್ದು RCB ತಂಡಕ್ಕೆ ಬರಬೇಡಿ ಸಾರ್ ಅಂತ ಇನ್ನೊಬ್ರು, ಅದಾದ್ಮೇಲೆ ಬೇಡ ಸರ್ ದಯವಿಟ್ಟು ಪ್ಲೀಸ್ ಡೋಂಟ್ ಪ್ಲಾಂಟ್ ಎನಿ ವಿಕ್ಟರಿ ಪ್ರೇಡ್ ಅಂದ್ರೆ ಗೆಲುವಿನ ಒಂದು ಸಂಭ್ರಾಚರಣೆ ಬೇಡ. ಏನಕ್ಕಂದ್ರೆ ಲಾಸ್ಟ್ ಅಲ್ಲಿ ವುಮೆನ್ಸ್ ಗೆದ್ದಾಗ, ಮೆನ್ಸ್ ಅಂದ್ರೆ ಹುಡುಗರು RCB ಗೆದ್ದಾಗ ಬಂದು ನೀವು ಸೆಲೆಬ್ರೇಟ್ ಆದಾಗ ಕೆಲವು ಜನ ಎಲ್ಲ ಡೆತ್ ಆಗಿದ್ರು, ಪ್ರಾಬ್ಲಮ್ಸ್ ಎಲ್ಲ ಆಗಿದ್ರು. ಮತ್ತೆ ಇನ್ನೊಂದ್ಸಲ RCB ಟೀಮ್ ಆಗಿರ್ಬೋದು, ಒಂದು ಗೇಮ್ ಆಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಆಡುತ್ತಾ ಇಲ್ಲ ಅಂತ ಡೌಟ್ ಬೇರೆ ಇದೆ. ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಸರ್ ಅಂತ ಹೇಳ್ತಾರೆ. ಪ್ಲೀಸ್ ಡೋಂಟ್ ಅನೌನ್ಸ್ ಎನಿ ಕೈಂಡ್ ಆಫ್ ವಿಕ್ಟರಿ ಸೆಲೆಬ್ರೇಷನ್ಸ್ ಅಂತ ಒಬ್ರು ಹಾಕಿದ್ದಾರೆ. ಇನ್ನೊಬ್ರು ಪ್ರೇಡ್ ಎಲ್ಲ ಮಾಡಬೇಡಿ, ಸಂಭ್ರಾಚರಣೆ ಮಾಡಬೇಡಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೋಗಿ ನೀವು ಏರ್ಪೋರ್ಟ್ ಹೋಗಿ ಕರ್ಕೊಂಡು ಹೋಗ್ಬೇಡಿ, ಅವ್ನು ವಿಶ್ ಮಾಡಬೇಡ ಅಂತ ಇನ್ನೊಬ್ರು ಹೇಳ್ತಾರೆ. ಹೀಗೆ ಸಪ್ರೇಟ್ ಆಗಿ ಹೇಳ್ತಾ ಇದ್ರು. ಇನ್ನೊಬ್ರು ಹೇಳ್ತಾರೆ, ಪ್ಲೀಸ್ ಡೋಂಟ್ ವೆಲ್ಕಮ್ ಟು ದ ಏರ್ಪೋರ್ಟ್ ಇನ್ವೈಟ್ ಚಿನ್ನಸ್ವಾಮಿ ಅಂತ. ಸಖತ್ತಾಗ ಈ ರೀತಿ ಎಲ್ಲ ಟ್ವೀಟ್ಗಳು, ಆ ಟ್ವೀಟ್ಗಳಿಗೆ, ಆ ಟ್ವೀಟ್ ಕಮೆಂಟ್ ಮಾಡ್ತಾ ಇದ್ರೆ ನೋಡ್ತಾ ಇದ್ರೆ ಖಂಡಿತವಾಗ್ಲು RCB ಮೇಲೆ ಫ್ಯಾನ್ಸ್ ಎಷ್ಟೆಲ್ಲ ಪ್ರಾಣ ಇಟ್ಕೊಂಡಿದ್ರೆ, ಎಷ್ಟೆಲ್ಲ ಫ್ಯಾನ್ಸ್ ಇದ್ದಾರೆ, ಎಷ್ಟೆಲ್ಲ ಅವ್ರ ಮೇಲೆ ಇದಿದೆ. ಗೋರ್ಮೆಂಟು ದಯವಿಟ್ಟು ನೀವು ಇನ್ವಾಲ್ವ್ಮೆಂಟ್ ಮಾಡಬೇಡಿ, ಇನ್ವಾಲ್ವ್ ಆಗಬೇಡಿ, ಏನೋ ಗೆದ್ದಿದ್ದಾರೆ ಬಿಟ್ಬಿಡಿ ಅನ್ನೋ ಲೆವೆಲ್ಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲು ಇದು ಖುಷಿ ಪಡಬೇಕು, ನಗಬೇಕು, ಅಳಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅನ್ನೋ ಮೂಮೆಂಟ್ ಅಂತ ಕ್ರಿಯೇಟ್ ಆಗ್ತಿದೆ. ಏನೋ ಪಾಪ DCM ಕರ್ನಾಟಕ ಉಪ ಮುಖ್ಯಮಂತ್ರಿ ಆಗಿರೋ ಅವ್ರು ಏನೋ ಒಂದು ಪೋಸ್ಟ್ ಹಾಕ್ತಾರೆ, ಕಂಗ್ರಾಚುಲೇಷನ್ಸ್ RCB ಅಂತ. ಅದ್ರ ಕೆಳಗೆ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಏನಕ್ಕಂದ್ರೆ RCB ಮೇಲೆ ಅಷ್ಟೊಂದು RCB ಮೇಲೆ ಇರೋ ಒಂದು ಪ್ರೀತಿ ಅಂತಾನೆ ಹೇಳ್ಬೋದು. ಆ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸತ್ಯ ಕೂಡ ಅಲ್ವಾ. ಲಾಸ್ಟ್ ಅಲ್ಲಿ ನಮ್ಮ ಕೊಹ್ಲಿ ಪಡೆ, ಅದೇ ರಜತ್ ಪಟಿದಾರ್ ಪಡೆ ಟೀಮ್ ಗೆದ್ದಾಗ, RCB ಕಪ್ ಗೆದ್ದಾಗ ಬೆಂಗಳೂರಲ್ಲಿ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ಸ್ ಆದಾಗ ಜೆಂಡಾ ಇಟ್ಕೊಂಡೆಲ್ಲ ಸೆಲೆಬ್ರೇಷನ್ ಮಾಡಾದ್ಮೇಲೆ ಏನೆಲ್ಲ ಆಗಿತ್ತು, ಏನೆಲ್ಲ ಅನಾಹುತ ಆಗಿತ್ತು. ಕೊನೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇನ್ಮೇಲೆ RCB ಟೀಮ್ ಇದು ಮ್ಯಾಚ್ ಆಡಬಾರ್ದು ಅನ್ನಂಗೆ ರೂಲ್ಸ್ ಎಲ್ಲ ತಂದ್ಬಿಟ್ಟಿದ್ರು. ಮತ್ತೆ ಆ ರೀತಿ ಬೇಡ ಸರ್ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದೆ. ಮತ್ತೆ ಇದ್ರ ಬಗ್ಗೆ, ಈ ಟ್ವೀಟ್ ಬಗ್ಗೆ, ಈ ಪೋಸ್ಟ್ ಬಗ್ಗೆ, ಕಮೆಂಟ್ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.